Hi, I'm Dr. Muttaraj, consultant bariatric surgery department from PES Hospital, Bangalore. ಇವರು ನಮ್ಮ ಆ, ಶರತ್ ಟಾಮ್ ಅಂತೇಳಿ ನಮ್ಮ ಹಾಸ್ಪಿಟ್ಲಿಗೆ ಬಂದರು. ಅವಾಗ ಅವರು 162 kg ಇದ್ರು 6 ತಿಂಗಳ ಹಿಂದೆ. ಅವರಿಗೆ ಉಸಿರಾಡಕ್ಕೆ ತೊಂದರೆ ಇತ್ತು, ಓಡಾಡ್ಲಿಕ್ಕೆ ತೊಂದರೆ ಇತ್ತು, ಆ ದಿನನಿತ್ಯ ಕಾರ್ಯಗಳು ಮಾಡೋಕೆ ಆಗ್ತಾ ಇರಲಿಲ್ಲ. ಆಗ ಬಂದರು. ಆಗ ಇವ್ರ ಬಗ್ಗೆ ಹೇಗೆ ವೆಯ್ಟ್ ಲಾಸ್, ಇವರೆಲ್ಲ ಡಯಟ್ ಎಕ್ಸರ್ಸೈಸ್ ಎಲ್ಲ ಟ್ರೈ ಮಾಡಿದ್ರು. ಏನೇ ಮಾಡಿದ್ರು ಅವರು ತೂಕ ಕಡಿಮೆ ಆಗ್ತಾ ಇರಲಿಲ್ಲ. ಸೊ ಮನೇನೆಲ್ಲ ಇದಾಗೋದು, ಸರಿಯಾಗಿ ಡ್ರೆಸ್ ಸಿಗದೆ ಇರೋದು, ಎಲ್ಲ ಡಿಪ್ರೆಷನ್ ಅವರಲ್ಲಿ ಇತ್ತು. ಸೊ ಆಗ ನಮ್ಮ ಹತ್ರ ಬಂದ್ರು, ಇದು ನಾವು ವೆಯ್ಟ್ ಕಡಿಮೆ ಮಾಡೋಕ್ಕಾಗುತ್ತಾ ಅಂತ. ಸೊ ಆಗ ನಾನು ಇದನ್ನು ನೋಡಿ ವೆಯ್ಟ್ ಲಾಸ್ ಬೇರಿಯಾಟಿಕ್ ಸರ್ಜರಿ ಮಾಡಬಹುದು ಅಂತ ಹೇಳಿದ್ವಿ. ಸೊ ಹಾಗಾಗಿ ಬೇರಿಯಾಟಿಕ್ ಸರ್ಜರಿ ಆದರೆ ವೆಯ್ಟ್ ಲಾಸ್ ಆಗುತ್ತಾ ಅಂತ ನಾವು ಅದಕ್ಕೆಲ್ಲ ಅಶ್ಯೂರೆನ್ಸ್ ಕೊಟ್ವಿ. ಅದರ ಕಾಂಪ್ಲಿಕೇಶನ್ಸು ರೇಟು ಅದೇನು ಕಡಿಮೆ ಇದೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಜೊತೆಗೆ ಅವ್ರಿಗೆ ದುಡ್ಡಿನ ಬಗ್ಗೆ, ಕಾಸ್ಟ್ ಬಗ್ಗೆ ಇತ್ತು. ಯಾಕೆಂದರೆ ಬೇರಿಯಾಟಿಕ್ ಸರ್ಜರಿ ಅನ್ನೋದು ತುಂಬ ಕಾಸ್ಟ್ಲಿ. ಸೊ ಅದು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ ಎಲ್ಲ ಹೋಗಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನಮ್ಮ ಹತ್ರ ಬಂದರು. ಆಗ ನಾವು ನಮ್ಮ ಪಿ ಎಸ್ ಹಾಸ್ಪಿಟ್ಲಲ್ಲಿ ಸೊ ಕಡಿಮೆ ದರದಲ್ಲಿ ನಾವು ಮಾಡಿದ್ವಿ. ಈ ದರ ಇಡೀ ಇಂಡಿಯಾದಲ್ಲೇ ಕಡಿಮೆ ದರದಲ್ಲಿ ಇದೆ. ಸೊ ನಾವು ಈಗ ಸರ್ಜರಿ ಮಾಡಿ 6 ತಿಂಗಳಾಯ್ತು. ಇವರು 162 kg ಇರೋರು ಈಗ ಆಲ್ಮೋಸ್ಟ್ 52 kg ಕಡಿಮೆ ಆಗಿದ್ದಾರೆ. ಜೊತೆಗೆ ಇಷ್ಟೇ ಅಲ್ಲ, ಈಗ 6 ತಿಂಗಳಾಗಿದೆ. ಸರ್ಜರಿ ಆದ್ಮೇಲೆ 1.5 ವರ್ಷ ಅವರು ವೆಯ್ಟ್ ಲಾಸ್ ಆಗ್ತಾರೆ. ಇನ್ನು 25 30 kg ಅವರು ಕಡಿಮೆ ಆಗ್ತಾರೆ. ಸೊ ಈಗ ಅವ್ರಿಗೆ ಆಲ್ರೆಡಿ 6 ತಿಂಗಳಿಂದ ಇದ್ದು ಓಡಾಡ್ಬೋದು, ವಾಕಿಂಗ್ ಮಾಡ್ಬೋದು, ಎಕ್ಸರ್ಸೈಸ್ ಮಾಡ್ಬೋದು. ಸೊ ಹೀಗಾಗಿ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್, ಬರೀ ಲುಕ್ಗೆ ಅಂತ ಹೇಳಿ ಸರ್ಜರಿ ಅಲ್ಲ, ಇದು ಕ್ವಾಲಿಟಿ ಆಫ್ ಲೈಫು ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಹೀಗಾಗಿ ನಮ್ಮ ಶರತ್ ಟಾಮ್ ಅವರಿಗೆ ಕಂಗ್ರಾಚುಲೇಷನ್ ಕೊಡ್ತೀನಿ. ಸೊ ಜೊತೆಗೆ ನಮ್ಮ ಹಾಸ್ಪಿಟ್ಲ್ PES ಹಾಸ್ಪಿಟ್ಲು ಇದಕ್ಕೆ ಬಡವರಿಗೆ, ದೀನದಲಿತರಿಗೆ ಈ ಬೇರಿಯಾಟಿಕ್ ಸರ್ಜರಿ ಅನ್ನೋದು ತುಂಬಾ ಕಷ್ಟ. ಯಾಕೆಂದ್ರೆ ಫೈನಾನ್ಷಿಯಲಿ ಮಾಡೋದಿಲ್ಲ. ತುಂಬಾ ಮೆಡಿಕಲ್ ಕಾಲೇಜಿನ ನಮ್ಮ ಬೆಂಗಳೂರಲ್ಲೇ ಈ ಸರ್ಜರಿ ಮಾಡ್ತಾ ಇಲ್ಲ. ಸೊ ಹೀಗಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸು ಇದೆ, ಇನ್ಕ್ಲೂಡಿಂಗ್ ICU ಕೇರ್ ಇದೆ, ಬಾಡಿ ಮಾಸ್ ಅನಾಲಿಸಿಸ್ ಇದೆ, ಲ್ಯಾಪ್ರೋಸ್ಕೋಪಿ, ಬೇರಿಯಾಟಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ. ಸೊ ಹೀಗಾಗಿ ಯಾವುದೇ ಪೇಷಂಟ್ಸು ಈ ಶರತ್ ಟಾಮ್ ತರ ನಿಮ್ಗೇನಾದ್ರೂ ಸರ್ಜರಿ ಮಾಡಿಸ್ಕೋಬೇಕು, ವೆಯ್ಟ್ ಲಾಸ್ ಸರ್ಜರಿ ಮಾಡಿಸ್ಕೋಬೇಕು, ಫೈನಾನ್ಷಿಯಲಿ ದುಡ್ಡಿನ ಬಗ್ಗೆ ನಿಮ್ಗೆ ಪ್ರಾಬ್ಲಮ್ ಇತ್ತಾ, ನಮ್ಮ PES ಹಾಸ್ಪಿಟಲ್ ಎಲೆಕ್ಟ್ರಾನಿಕ್ ಸಿಟಿಗೆ ಬನ್ನಿ, ನಾವು ದಯವಿಟ್ಟು ನಿಮಗೆ ಹೆಲ್ಪ್ ಮಾಡೋಣ. ಥ್ಯಾಂಕ್ ಯು. I am happy with the PES hospital and PES services from the doctors, especially the Dr. Muttaraj doctor, and for me is for good service. And I like to thank also PES hospital and the management on the team, doctors and the staff members.